Hey, hi. Welcome back to the channel. You're with me and the name is Venkatesh Srinivas. ಇವತ್ತು ನಾವು ಈ ಪರ್ಟಿಕ್ಯುಲರ್ ಟಾಪಿಕ್ ಬಗ್ಗೆ ಇವತ್ತು ನಾವು ಯಾವ್ದ್ರ ಬಗ್ಗೆ ಮಾತಾಡ್ತೀವಿ ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಈ ಪರ್ಟಿಕ್ಯುಲರ್ ಟಾಪಿಕ್ ಬಗ್ಗೆ ನಾನು ಸ್ವಲ್ಪ ರಿಸರ್ಚ್ ಮಾಡ್ತಿದ್ದೆ ಅಂಡ್ ಆಲ್ಸೋ ಲೈಕ್ ಸ್ವಲ್ಪ ಆರ್ಟಿಕಲ್ಸ್ನ ಓದ್ತಿರ್ಬೇಕಾದ್ರೆ ತುಂಬಾನೇ ಇಂಟ್ರೆಸ್ಟಿಂಗ್ ಆಗು ಇತ್ತು. ಒಂದು ಸೇಮ್ ಲೈನ್ ತುಂಬಾನೇ ದುಃಖಕರವಾಗೂ ಇತ್ತು. ಈ ತರನೂ ಒಂದು ಜಾಗ ಇರುತ್ತಾ, ಈ ಜಾಗದಲ್ಲಿ ಇಷ್ಟೊಂದು ಕಷ್ಟ, ಐ ಮೀನ್ ಮಕ್ಕಳು ಆ ಜಾಗದಲ್ಲಿ ಇರುವಂತ ಜನಗಳು ಇಷ್ಟೊಂದು ಕೂಡ ಕಷ್ಟಪಡ್ತಾರ ಅಂತ ನನಗೆ ತುಂಬಾನೇ ಬೇಜಾರಾಗ್ತಿತ್ತು. ಆ ಒಂದು ಪರ್ಟಿಕ್ಯುಲರ್ ವಿಷಯದ ಬಗ್ಗೆ ನಾವು ಇವತ್ತು ಡಿಸ್ಕಸ್ ಮಾಡೋಣ. ಬಿಫೋರ್ ವಿ ಗೆಟ್ ಇನ್ ಟು ದ ಟಾಪಿಕ್, ನಾವು ಯಾವ್ದ್ರ ಬಗ್ಗೆ ಮಾತಾಡ್ತೀವಿ ಅಂತಂದ್ರೆ, ಅಫ್ಕೋರ್ಸ್ ಎಲ್ರಿಗೂ ಗೊತ್ತಿರೋ ತರ ಮ್ಯಾನ್ಮಾರ್ ಅಲ್ಲಿ ನಡೀತಾ ಇರುವಂತ ಒಂದು ಘೋರವಾದ ವಿಷಯದ ಬಗ್ಗೆ ಮಾತಾಡ್ತೀವಿ. ಇಟ್ಸ್ ಅ ವೆರಿ ಐ ನೋ ಲೈಕ್ ಇದೊಂದು ತುಂಬಾನೇ ಸೆನ್ಸಿಟಿವ್ ಟಾಪಿಕ್ ಇದನ್ನ ಪಿಕ್ ಮಾಡೋದಕ್ಕೆ. ಬಟ್ ಸ್ಟಿಲ್ ನಾನು ಎಷ್ಟು ನಾರ್ಮಲ್ ಆಗಿ ಎಷ್ಟು ಕನ್ವೀನಿಯಂಟ್ ಆಗಿ ಹೇಳಕ್ಕಾಗುತ್ತೋ ಅಷ್ಟು ಟ್ರೈ ಮಾಡ್ತೀನಿ. ಓಕೆ, ಲೆಟ್ಸ್ ನಾಟ್ ವೇಸ್ಟ್ ಟೈಮ್ ಅಂಡ್ ಲೆಟ್ಸ್ ಗೆಟ್ ಇನ್ ಟು ದ ಟಾಪಿಕ್. ಸೊ ಇವತ್ತು ನಾವು ಯಾವ್ದ್ರ ಬಗ್ಗೆ ಮಾತಾಡ್ತೀವಿ ಅಂತಂದ್ರೆ ಮ್ಯಾನ್ಮಾರ್ ಬಗ್ಗೆ ಮಾತಾಡ್ತೀವಿ. ಮ್ಯಾನ್ಮಾರ್ ಅಲ್ಲಿ ಇವಾಗಿರೋ ಪರಿಸ್ಥಿತಿ ಬಗ್ಗೆ ಮಾತಾಡ್ತೀವಿ, ಅದ್ರದ್ದು ಪೊಲಿಟಿಕಲ್ ಬ್ಯಾಕ್ ಗ್ರೌಂಡ್ ಬಗ್ಗೆ ಮಾತಾಡ್ತೀವಿ. ಸೊ ಗೈಸ್, ಲೈಕ್ ನಾವ್ ಇವಾಗ ಈ ಪರ್ಟಿಕ್ಯುಲರ್ ವಿಡಿಯೋನ ನೋಡ್ತಿದೀವಲ್ವಾ, ಈ ಪರ್ಟಿಕ್ಯುಲರ್ ಟೈಮಲ್ಲಿ ನಾವೆಲ್ಲರೂ ತುಂಬಾನೇ ಹ್ಯಾಪಿ ಆಗಿದ್ದೀವಿ, ನಾವು ತುಂಬಾ ಫ್ರೀಡಮ್ ಆಗಿದ್ದೀವಿ, ನಮ್ಗೆ ಇಷ್ಟ ಬಂದಿದ್ ಮಾಡ್ತೀವಿ, ನಾವು ಮನೇಲಿ ಸೇಫ್ ಆಗಿದ್ದೀವಿ. ಬಟ್ ಎಲ್ಲೋ ಒಂದ್ ಕಡೆ ಮ್ಯಾನ್ಮಾರ್ ಅನ್ನೋ ಪ್ಲೇಸ್ ಅಲ್ಲಿ ಜನಗಳು ಇಷ್ಟು ಫ್ರೀಡಮ್ ಆಗಿಲ್ಲ, ಇಷ್ಟು ಈಸಿಯಾಗಿ ಅವ್ರ ಲೈಫ್ ಇಲ್ಲ. ಏನಾಗ್ತಿದೆ ಅಂತಂದ್ರೆ, ಈ ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ಸುಮ್ಮನೆ ಹೊರಗಡೆ ಜನ ಬಂದ್ರೆ ಸಾಕು ಅವ್ನ ಮಿಲಿಟರಿ ಅವರು ಶೂಟ್ ಮಾಡ್ತಿದ್ದಾರೆ. ಸುಮ್ಮನೆ ಹೊರಗಡೆ ಬಂದು ಗ್ರೂಪಿಸಮ್ ಮಾಡಿದ್ರೆ ಸಾಕು ಅಲ್ಲಿ ಮಿಲಿಟರಿ ಇಂದ ಇಮಿಡಿಯೇಟ್ ಆಕ್ಷನ್ ತೆಗಿತಾ ಇದೆ. ಇದೆಲ್ಲ ಏನು, ಐ ಮೀನ್ ವಾಟ್ ಇಸ್ ದಿಸ್, ಲೈಕ್ ಈ ತರ ಏನಾಗ್ತಿದೆ ಅಂತ ಡಿಸ್ಕಸ್ ಮಾಡೋಣ. ಸೊ ಈ ಒಂದು ವಿಷಯದೊಳಗಡೆ ಹೋಗೋದಕ್ಕಿಂತ ಮುಂಚೆ ಮ್ಯಾನ್ಮಾರ್ ಪೊಲಿಟಿಕಲ್ ಪರಿಸ್ಥಿತಿ ಏನು ಅಂಡ್ ಅಲ್ಲಿ ಈ ಟೋಟಲ್ ಡೆಮೋಕ್ರಸಿ ಹೆಂಗ್ ಡೆಮೋಕ್ರಸಿ ನಡೀತಿದ್ಯಾ ಇಲ್ವಾ ಅಂತಂದ್ರೆ ಅವ್ರ ಪೊಲಿಟಿಕಲ್ ಸ್ಟೇಟಸ್ ಏನು ಅಂತ ನಾನು ನಿಮ್ಗೆ ಚಿಕ್ಕ ಇನ್ಫಾರ್ಮೇಶನ್ ಕೊಡ್ತೀನಿ. ಸೊ ನಮ್ಗೆಲ್ಲ ಇವಾಗ ನಾವು ಇಂಡಿಯಾದಲ್ಲಿ ಇದೀವಿ ಅಂತಂದ್ರೆ ವಿ ಆರ್ ಫ್ರೀ ಟು ಡೂ ಎನಿಥಿಂಗ್. ಲೈಕ್ ನಾವು ಬೇಕಿದ್ರೆ ಹೋಗ್ಬಿಟ್ಟು ಒಂದು ಟ್ವಿಟರ್ ಅಲ್ಲಿ ಗವರ್ಮೆಂಟ್ ಬಗ್ಗೆ ಒಂದು ಕ್ರಿಟಿಸಿಸಮ್ ಮಾಡ್ಬೋದು, ಗವರ್ಮೆಂಟ್ ಬಗ್ಗೆ ಒಂದು ಮೇಮ್ ಕೂಡ ಕ್ರಿಯೇಟ್ ಮಾಡ್ಬೋದು. ವಿ ಕ್ಯಾನ್ ಡೂ ಎನಿಥಿಂಗ್ ವಿ ವಾಂಟ್ ಬಿಕಾಸ್ ಲೈಕ್ ವಿ ಆರ್ ಕಂಪ್ಲೀಟ್ಲಿ ಫ್ರೀ ಅಂಡ್ ವಿ ಆರ್ ಇನ್ ಸಚ್ ಅ ವೆರಿ ಬ್ಯೂಟಿಫುಲ್ ಕಂಟ್ರಿ. ಬಟ್ ಮ್ಯಾನ್ಮಾರ್ ಅಲ್ಲಿರೋ ಜನಗಳಿಗೆ ಅಷ್ಟೊಂದು ಈಸಿ ಅಲ್ಲ, ನಮ್ಮ ತರನೇ ಅಷ್ಟೊಂದು ಈಸಿ ಆಗಿರೋ ಲೈಫ್ ಅಲ್ಲ. ಐ ಟೆಲ್ ಯು ವೈ. ಸೊ ಮ್ಯಾನ್ಮಾರ್ ಅಲ್ಲಿ ಸಿನ್ಸ್ ಫ್ರಮ್ ದ ಡೇ ದೇ ಗಾಟ್ ದ ಇಂಡಿಪೆಂಡೆನ್ಸ್, ಅವ್ರಿಗೆ ಇಂಡಿಪೆಂಡೆನ್ಸ್ ಸಿಕ್ಕದಾಗ್ಲಿಂದ ಇಲ್ಲಿ ತನಕ ಅಂತಂದ್ರೆ ಟಿಲ್ 2011 ಫಾರ್ ಮೋರ್ ದೆನ್ ಐ ಮೀನ್ ಸಮ್ವೇರ್ ಅರೌಂಡ್ 50 ಇಯರ್ಸ್ಗೆ ಅವ್ರನ್ನ ಟೋಟಲ್ ಆಗಿ ರೂಲ್ ಮಾಡ್ತಿದ್ದು ಮಿಲಿಟರಿ ಫೋರ್ಸ್ ಅಂತ ತಿಳ್ಕೊಳ್ಳಿ. ಸೊ ಮಿಲಿಟರಿ ಫೋರ್ಸ್ ಅಂದ್ರೆ ಹೆಂಗೆ ಅಂತಂದ್ರೆ ನಿಮ್ಗೆ ಗೊತ್ತಲ್ವಾ, ಮಿಲಿಟರಿ ಫೋರ್ಸ್ ಅಲ್ಲಿ ಒಂದು ದೇಶನ ಪೊಲಿಟಿಕಲ್ ಆಗಿ ಒಬ್ರು ಪೊಲಿಟಿಕಲ್ ಲೀಡರ್ಸ್ ಅದನ್ನ ಡ್ರೈವ್ ಮಾಡೋದಕ್ಕೂ ಇಲ್ಲ ಡೈರೆಕ್ಟ್ ಆಗಿ ಮಿಲಿಟರಿ ಇನ್ವಾಲ್ವ್ ಆಗಿ ಮಿಲಿಟರಿ ಡ್ರೈವ್ ಮಾಡೋದಕ್ಕೂ ತುಂಬಾ ಡಿಫರೆನ್ಸ್ ಇರುತ್ತೆ. ಮಿಲಿಟರಿ ಡ್ರೈವ್ ಮಾಡಬೇಕು ಅಂತಂದ್ರೆ ಅಲ್ಲಿರೋ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ತುಂಬಾನೇ ಸ್ಟ್ರಿಕ್ಟ್ ಇರುತ್ತೆ ಅಂಡ್ ಅವ್ರಿಗೆ ನಮಗ್ ಸಿಕ್ಕಿರೋ ಅಷ್ಟು ಲೀನಿಯನ್ಸ್ ಅವ್ರಿಗೆ ಇರೋದಿಲ್ಲ. ಎಲ್ಲಾನು ತುಂಬಾನೇ ಕಾಂಪ್ಯಾಕ್ಟ್ ಆಗಿರುತ್ತೆ, ಎಲ್ಲಾನು ತುಂಬಾನೇ ಅವ್ರಿಗೆ ತುಂಬಾ ಕ್ರಿಟಿಕಲ್ ಆಗಿರುತ್ತೆ ಸಿಚುವೇಶನ್. ಸೊ ಈ ತರ ಆಗ್ತಿರುವಂತ ಒಂದು ಟೈಮಲ್ಲಿ ಏನಾಗುತ್ತೆ ಅಂತಂದ್ರೆ, ಈ ಮಿಲಿಟರಿ ರೂಲ್ಸ್, ಐ ಮೀನ್ ಈ ಮಿಲಿಟರಿ ಡ್ರೈವ್ ಮಾಡ್ತಿದ್ದ ಒಂದು ನೇಷನ್ ನ ಮತ್ತೆ ಡೆಮೋಕ್ರಸಿ ಮಾಡಿದ್ ಯಾರು ಅಂತ ಗೊತ್ತಾದ್ರೆ ನೀವು ತುಂಬಾನೇ ಆಶ್ಚರ್ಯ ಪಡ್ತೀರಾ. ಇಫ್ ಯು ಐ ಮೀನ್ ನಿಮ್ಗೆ ಅಕಸ್ಮಾತ್ ಈ ಕಂಪ್ಲೀಟ್ ಸಿಸ್ಟಮ್ ನನ್ನೇ ಚೇಂಜ್ ಮಾಡಿ ಒಂದು ಡೆಮೋಕ್ರೆಟಿಕ್ ಸಿಸ್ಟಮ್ ಮಾಡಿದ್ದು ಒಂದು ವುಮೆನ್ ಅಂತ ಹೇಳಿದ್ರೆ ಯು ಬಿ ಶಾಕ್ಡ್. And yes, that's true. It's a super woman ಅಂತ ನಾನು ಹೇಳ್ಬೋದು. ಬಿಕಾಸ್ ಲೈಕ್ ವೆನ್ ಐ ವಾಸ್ ರೀಡಿಂಗ್, ಲೈಕ್ ನಾನು ಅವ್ರ ಬಗ್ಗೆ ತಿಳ್ಕೊಳ್ಳೋಣ ಅಂತ ಫುಲ್ ಸ್ಟಡಿ ಮಾಡ್ತಿರ್ಬೇಕಾದ್ರೆ ಇನ್ಫ್ಯಾಕ್ಟ್ ಲೈಕ್ ಐ ವಾಸ್ ಟೋಟ್ಲಿ ಅಸ್ಟಾನಿಶ್ಡ್. ಲೈಕ್ ನನಗೆ ತುಂಬಾನೇ ಗೂಸ್ ಬಂಪ್ಸ್ ಬರ್ತಿತ್ತು ಅವ್ರ ಬಗ್ಗೆ ತಿಳ್ಕೊತಾ. ಅದನ್ನ ನಾನು ನಿಮ್ಗೆ ಹೇಳ್ತೀನಿ. ಬಟ್ ಅವ್ರ ಬಗ್ಗೆನೇ ಅಕಸ್ಮಾತ್ ಏನಾದ್ರು ಮಾತಾಡ್ಬೇಕು ಅಂತಂದ್ರೆ ನನಗೆ ಗೊತ್ತಿದ್ದು ಒಂದು 3 to 4 ಎಪಿಸೋಡ್ಸ್ ಆದ್ರೂ ಮಾಡ್ಬೇಕಾಗುತ್ತೆ, ಇಲ್ಲಾಂದ್ರೆ 5 to 6 ಎಪಿಸೋಡ್ಸ್ ಆದ್ರೂ ಮಾಡ್ಬೇಕಾಗುತ್ತೆ. ಬಟ್ ವಿ ಕಾಂಟ್ ಡೂ ದಟ್. ಬಟ್ ಬ್ರೀಫ್ ಆಗಿ ಅವ್ರೇನು, ಅವ್ರ ಕೇಪಬಿಲಿಟಿ ಏನು ಅಂಡ್ ಹೂ ಇಸ್ ಶಿ, ವಾಟ್ ಇಸ್ ಶಿ ಅಂತ ನಾನು ನಿಮ್ಗೆ ಒಂದು ಚಿಕ್ಕ ಬ್ರೀಫ್ ಕೊಡ್ತೀನಿ. ಸೊ ದ ಸೂಪರ್ ವುಮೆನ್ ಹೂಮ್ ವಿ ಆರ್ ಟಾಕಿಂಗ್ ಅಬೌಟ್ ಇಸ್ ಆಂಗ್ ಸಾನ್ ಸೂ ಚಿ ಅಂತ. ಸೊ ಇವ್ರ ಹೆಸರು ಬಂದ್ಬಿಟ್ಟು ಆಂಗ್ ಸಾನ್ ಸೂ ಚಿ ಅಂತ. ಇವ್ರು ಬಂದ್ಬಿಟ್ಟು ಆಂಗ್ ಸಾನ್ ಅಂತ ಒಬ್ರು ಕೀ ಪರ್ಸನ್ ಇರ್ತಾರೆ. ಸೊ ಬರ್ಮಾ ಇಂಡಿಪೆಂಡೆನ್ಸ್, ಐ ಮೀನ್ ಸಾರಿ ಇದನ್ನ ಹೇಳೋದು ಮಾಡ್ತಿಲ್ಲ, ಮಯನ್ಮಾರ್ಗೆ ಹಳೆ ಹೆಸರು ಬಂದ್ಬಿಟ್ಟು ಬರ್ಮಾ ಅಂತ ಇರುತ್ತೆ. ಬರ್ಮಾನೇ ರೀನೇಮ್ ಮಾಡಿನೇ ಇವಾಗ ಮ್ಯಾನ್ಮಾರ್ ಅಂತ ಕರಿತಿದ್ದೀವಿ. ಸೊ ಬರ್ಮಾಗೆ ಇಂಡಿಪೆಂಡೆನ್ಸ್ ಸಿಕ್ಕೋದಕ್ಕಿಂತ ಮುಂಚೆ
ತುಂಬಾನೇ ಹೋರಾಟ ಮಾಡಿದ್ದಂತ ಒಂದು ಕೀ ಪರ್ಸನ್ನೇ ಈ ಆಂಗ್ ಸಾನ್ ಸೂಚಿ ಅಂತ ಹೇಳಿದ್ನಲ್ವಾ ಅವ್ರ ತಂದೆಯವರು. ಅಂಡ್ ಅವ್ರ ಹೆಸರು ಬಂದ್ಬಿಟ್ಟು ಆಂಗ್ ಸಾನ್ ಅಂತ ಹೇಳ್ಬಿಟ್ಟು. ಬಟ್ ಅನ್ಫಾರ್ಚುನೇಟ್ಲಿ ಲೈಕ್ ವೆನ್ ಆಂಗ್ ಸಾನ್ ಸೂಚಿ ಅವರು 2 years ಇರ್ಬೇಕಾದ್ರೆ, 2 ವರ್ಷ ಮಗು ಆಗಿರ್ಬೇಕಾದ್ರೆ ಅವ್ರ ತಂದೆಯವರು ತೀರ್ಕೋತಾರೆ. ಲೈಕ್ ಅವ್ರ ತಂದೆಯವ್ರನ್ನ ಕೊಲೆ ಮಾಡ್ತಾರೆ. ಲೈಕ್ ಹೀಲ್ ಬಿ ಕಿಲ್ಡ್. ಸೊ ಇಂಡಿಪೆಂಡೆನ್ಸ್ ಇನ್ನೊಂದು 6 months ಸಿಕ್ಕತ್ತಂದ್ರೆ ಆ 6 months ಮುಂಚೆ ಅವ್ರನ್ನ ದುರದೃಷ್ಟಕರವಾಗಿ ಅವ್ರನ್ನ ಸಾಯಿಸ್ಬಿಡ್ತಾರೆ. ಇದಾದ್ಮೇಲೆ ಏನ್ ಮಾಡ್ತಾರೆ ಅಂತಂದ್ರೆ ಆಂಗ್ ಸಾನ್ ಸೂಚಿ ಅವ್ರ ತಾಯಿ ಏನ್ ಮಾಡ್ತಾರೆ, ಬರ್ಮಾಗ್ ಇಂಡಿಪೆಂಡೆನ್ಸ್ ಸಿಕ್ಕುತ್ತೆ. ಇಂಡಿಪೆಂಡೆನ್ಸ್ ಸಿಕ್ಕಿ ಒಂದು 2 years ಆದ್ಮೇಲೆ ಇನ್ ದ ಇಯರ್ 1920 ಆಂಗ್ ಸಾನ್ ಸೂಚಿ ಅವ್ರನ್ನ ಕರ್ಕೊಂಡು ಇಂಡಿಯಾಗೆ ಬರ್ತಾರೆ. ಬಿಕಾಸ್ ಲೈಕ್ ಅವ್ರ ತಾಯಿ ಅವ್ರಿಗೆ ಇಂಡಿಯಾದಿಂದ ಮ್ಯಾನ್ಮಾರ್ದು ಅಂಬಾಸಿಡರ್ ಆಗಿ ಅವ್ರನ್ನ ಅಪಾಯಿಂಟ್ ಮಾಡಿರ್ತಾರೆ. ಸೊ ದೇ ವಿಲ್ ಕಮ್ ಟು ಇಂಡಿಯಾದಲ್ಲಿ ಡೆಲ್ಲಿಯಲ್ಲಿ ಬಂದಿರ್ತಾರೆ. ಆಫ್ಟರ್ 4 years, ಐ ಮೀನ್ ಫ್ರಮ್ 1920 ಇಂದ 4 years ಆದ್ಮೇಲೆ ಆಂಗ್ ಸಾನ್ ಸೂಚಿ ಅವ್ರನ್ನ UK ಕಳಿಸ್ಕೊಡ್ತಾರೆ, ಆಕ್ಸ್ಫರ್ಡ್ ಯೂನಿವರ್ಸಿಟಿಗೆ. ಅಲ್ಲಿ ಹೋಗಿ ಇವರು ಸ್ಟಡೀಸ್ನ ಕಂಟಿನ್ಯೂ ಮಾಡೋದಕ್ಕೆ UK ಹೋಗ್ತಾರೆ. ಅಲ್ಲೇನಾಗುತ್ತೆ ಅಂತಂದ್ರೆ ಆಂಗ್ ಸಾನ್ ಸೂಚಿ ಅವ್ರಿಗೆ ಅಲ್ಲಿ ಒಬ್ರು ಪರಿಚಯ ಆಗ್ತಾರೆ. UK ಅಲ್ಲೇ ಒಬ್ಬರನ್ನ ಮದ್ವೆ ಮಾಡ್ಕೋತಾರೆ. ಮದ್ವೆ ಆದ್ರ ಮೇಲೆ ಶೀಲ್ ಕೀಪ್ ವರ್ಕಿಂಗ್ ಫಾರ್ ಜಪಾನ್, ಭೂತಾನ್, ಈ ತರ ಎಲ್ಲ ಕಂಟ್ರೀಸ್ಗೂ ವರ್ಕ್ ಮಾಡ್ತಿರ್ತಾರೆ. ಇದು ಹಿಂಗೆ ಹೋಗ್ತಾ ಇರುತ್ತೆ. ಇದು ಆಗ್ತಾ ಏನಾಗುತ್ತೆ ಅಂತಂದ್ರೆ ಇನ್ ದ ಇಯರ್ 1988 ಏನಾಗುತ್ತೆ ಅಂತಂದ್ರೆ ಆಂಗ್ ಸಾನ್ ಸೂಚಿ ಅವ್ರನ್ನ ಮ್ಯಾನ್ಮಾರ್ಗೆ ಕರ್ಸ್ಕೊತಾರೆ. ಎಂತಕ್ಕೆ ಅಂತ ಅಂದ್ರೆ ಅವ್ರ ತಾಯಿಯವ್ರಿಗೆ ತುಂಬಾನೇ ಕ್ರಿಟಿಕಲ್ ಆಗಿರುತ್ತೆ, ಅವ್ರ ಹೆಲ್ತ್ ಕಂಡೀಷನ್ ತುಂಬಾನೇ ಕ್ರಿಟಿಕಲ್ ಇರುತ್ತೆ. ಸೊ ಅವ್ರನ್ನ ಮ್ಯಾನ್ಮಾರ್ಗೆ ಬರಬೇಕು ನೀವು ನಿಮ್ಮ ತಾಯಿಯವ್ರನ್ನ ನೋಡೋದಕ್ಕೆ ಅಂತ ಹೇಳ್ತಾರೆ. ಆ ಪರ್ಟಿಕ್ಯುಲರ್ ಟೈಮಲ್ಲಿ ಆಂಗ್ ಸಾನ್ ಸೂಚಿ ಅವರು ಮ್ಯಾನ್ಮಾರ್ಗೆ ಬಂದು ನೋಡಿದ ತಕ್ಷಣ ಅವ್ರಿಗೆ ತುಂಬಾನೇ ಶಾಕಿಂಗ್ ಆಗಿರುತ್ತೆ. ಯಾಕಂತಂದ್ರೆ ಅವ್ರ ತಂದೆಯವರಾಗಿರ್ಬೋದು, ತುಂಬಾ ಪೊಲಿಟಿಕಲ್ ಲೀಡರ್ಸ್ ಆಗಿರ್ಬೋದು, ಎಲ್ಲರೂ ಕಷ್ಟಪಟ್ಟು ತಗೊಟ್ಟಿದ್ದ ಇಂಡಿಪೆಂಡೆನ್ಸ್ ಒಂದು ಮಿಲಿಟರಿ ಕೈಯಲ್ಲಿ ಹೋಗ್ಬಿಟ್ಟಿರುತ್ತೆ. ಸೊ ಆಸ್ ಐ ಸೈಡ್ ಲೈಕ್ Burma from the day one of their independence was ruled by military forces. It was completely ruled by military forces with a very strict rules and regulations, with a very limited democracy. ಸೊ ಹಿಂಗೆ ಆಗ್ತಿರ್ಬೇಕಾದ್ರೆ ಇದನ್ನೆಲ್ಲ ನೋಡಿದ ತಕ್ಷಣ ಅವ್ರಿಗೆ ತುಂಬಾನೇ ಶಾಕ್ ಆಗುತ್ತೆ. ಅವ್ರ ತಂದೆಯವರು ಅಷ್ಟು ಕಷ್ಟಪಟ್ಟು ಇಲ್ಲೆಲ್ಲ ಅವ್ರಿಗೆ ಇಂಡಿಪೆಂಡೆನ್ಸ್ ಸಿಕ್ಕೋದಕ್ಕೋಸ್ಕರ ಅಷ್ಟೆಲ್ಲ ಹೋರಾಡಿ ಅವರಿಗೆ ಸಡನ್ ಆಗಿ ಈ ತರ ಒಂದು ಪರ್ಟಿಕ್ಯುಲರ್ ಸಿಚುವೇಶನ್ ನೋಡಿದಾಗ ತುಂಬಾನೇ ಬೇಜಾರಾಗುತ್ತೆ. ಸೊ ದೆನ್ ಶೀಲ್ ಡಿಸೈಡ್ ಲೈಕ್ ಓಕೆ, ನಾನು ಇದಕ್ಕೋಸ್ಕರ ಏನಾದ್ರೂ ಮಾಡಬೇಕು. ನಮ್ಮ ತಂದೆಯವರು ಆಗಿರ್ಬೋದು, ಇಲ್ಲ ತುಂಬಾ ಪೊಲಿಟಿಕಲ್ ಲೀಡರ್ಸ್ ಎಲ್ಲರೂ ತುಂಬಾನೇ ಕಷ್ಟಪಟ್ಟರು ಇಂಡಿಪೆಂಡೆನ್ಸ್ಗೆ ಇಷ್ಟೊಂದು ಕಷ್ಟಪಟ್ಟು ಜನ ಏನಕ್ಕೆ ಬದಕ್ಕೆ ಏನಾದ್ರು ಚೇಂಜಸ್ ತರಕ್ ಆಗೋದಿಲ್ವಾ ನಮ್ಗೆ ಅಂತ ಹೇಳ್ಬಿಟ್ಟು ಶಿ ಸ್ಟಾರ್ಟೆಡ್ ಫ್ರಮ್ ದೆನ್. ಲೈಕ್ ಅವತ್ತಿಂದ ಏನ್ ಮಾಡ್ತಾರೆ ಅಂತಂದ್ರೆ ಆಂಗ್ ಸಾನ್ ಸೂಚಿ ಅವ್ರು ಇರ್ತಾರಲ್ವಾ, ಅವರು ಒಂದು ಗ್ರೂಪ್ ನ ಫಾರ್ಮ್ ಮಾಡ್ಕೊಂಡು ರ್ಯಾಲಿ ಸ್ಟಾರ್ಟ್ ಮಾಡ್ತಾರೆ. ಆನ್ ದ ಸೇಮ್ ಲೈನ್, ಸೇಮ್ ನಮ್ಮ ಮಹಾತ್ಮ ಗಾಂಧೀಜಿ ಹೆಂಗ್ ಮಾಡಿದ್ರು ಅಂಡ್ ಅಬ್ರಹಂ ಲಿಂಕನ್ ಅವ್ರೆ ಹೆಂಗ್ ಮಾಡಿದ್ರು, ಸೇಮ್ ಅದೇ ತರನೇ ಇವನ್ ಶೀಲ್ ಸ್ಟಾರ್ಟ್ ಆಲ್ ಓವರ್ ಕಂಟ್ರಿ ರ್ಯಾಲಿ ಸ್ಟಾರ್ಟ್ ಮಾಡ್ತಾರೆ. ಎಲ್ಲಾ ಕಡೆನೂ ಹೋಗ್ಬಿಟ್ಟು ಡೆಮೋಕ್ರಸಿ ಬಗ್ಗೆ ಎಲ್ಲರಿಗೂ ಹೇಳ್ತಾರೆ. ಡೆಮೋಕ್ರಸಿ ಅಂದ್ರೆ ಏನು, ಹೆಂಗ್ ನಡೆಯುತ್ತೆ, ಸೊ ಇದರಿಂದ ನಿಮ್ಗೆ ಏನ್ ಯೂಸ್ಫುಲ್ ಆಗಿರುತ್ತೆ ಅಂತ ಎಲ್ಲಾನು ಪ್ರಚಾರ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಇದು ಹಿಂಗೆ ಹೋಗ್ತಾನೆ ಇರುತ್ತೆ. ಹೋಗ್ತಿರ್ಬೇಕಾದ್ರೆ ಏನಾಗುತ್ತೆ ಅಂತಂದ್ರೆ ಇದನ್ನ ನೋಡ್ತಿದ್ದ ಆ ಪರ್ಟಿಕ್ಯುಲರ್ ಟೈಮಲ್ಲಿ ಇದ್ದ ಮಿಲಿಟರಿ ಫೋರ್ಸ್ ಆಗಿರ್ಬೋದು, ಮಿಲಿಟರಿ ಅಥಾರಿಟೀಸ್ ಆಗಿರ್ಬೋದು, ಅವರು ಇನ್ನೆಲ್ಲಿ ಇವ್ರ ಕೈಯಿಂದ ಪವರ್ ಹೊರಗಡೆ ಹೋಗ್ಬಿಡುತ್ತೋ ಅಂತ ಭಯಪಟ್ಕೊಂಡು ಏನ್ ಮಾಡ್ತಾರೆ ಅಂತಂದ್ರೆ ಆಂಗ್ ಸಾನ್ ಸೂಚಿ ಅಂತ ಹೇಳಿದ್ನಲ್ವಾ, ಅವ್ರನ್ನ ಹೌಸ್ ಅರೆಸ್ಟ್ ಮಾಡ್ತಾರೆ. ಸೊ ಹೌಸ್ ಅರೆಸ್ಟ್ ಯಾವಾಗ ಮಾಡ್ತಾರೆ ಅಂದ್ರೆ 1988 ಅಲ್ಲಿ ಮಾಡ್ತಾರೆ. 1988 ಅಲ್ಲಿ ಮಾಡಿ 1995 ಅಲ್ಲಿ ರಿಲೀಸ್ ಮಾಡ್ತಾರೆ. ವಿಚ್ ಇಸ್ ಲೈಕ್ 6 years ಅವ್ರನ್ನ ಹೌಸ್ ಅರೆಸ್ಟ್ ಅಲ್ಲಿ ಇಟ್ಟಿರ್ತಾರೆ. ಅಷ್ಟೆಲ್ಲ ಡಿಫಿಕಲ್ಟೀಸ್ ಅಲ್ಲೂ ಆಂಗ್ ಸಾನ್ ಸೂಚಿ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಇನ್ ದ ನೇಮ್ ಆಫ್ ನ್ಯಾಷನಲ್ ಲೀಗ್ ಆಫ್ ಡೆಮೋಕ್ರಸಿ ಅನ್ನೋ ಒಂದು ಹೆಸರಲ್ಲಿ ಒಂದು ಪಾರ್ಟಿ ಸ್ಟಾರ್ಟ್ ಮಾಡ್ತಾರೆ. ಆ ಪಾರ್ಟಿಯಲ್ಲೇನೆ ಅವರು ಇನ್ ಇಯರ್ 2005 ಎಲೆಕ್ಷನ್ಸ್ ಅಲ್ಲಿ ಅವರು ತುಂಬಾನೇ ಒಂದು ಮೆಜಾರಿಟಿ ವಿನ್ನಿಂಗ್ಸ್ ಅಲ್ಲಿ ವಿನ್ ಆಗ್ತಾರೆ. ಈ ತರ ವಿನ್ ಆದ್ಮೇಲೂ ಏನ್ ಮಾಡ್ತಾರೆ ಅಂತಂದ್ರೆ ಮಿಲಿಟರಿ ಅವರು ಜಸ್ಟ್ ಬಿಕಾಸ್ ಲೈಕ್ ಅವ್ರ ಹತ್ರ ಇದ್ದಿದ್ದ ಪವರ್ಸ್ ನೆಲ್ಲ ಯೂಸ್ ಮಾಡಿ ಇವ್ರು ವಿನ್ ಆಗಿದ್ರು, ಮೆಜಾರಿಟಿಯಲ್ಲಿ ವಿನ್ ಆದ್ರೂ ಇವ್ರಿಗೆ ಆ ಕಂಟ್ರೋಲ್ ನ ಕೊಡೋದಿಲ್ಲ. ಹಿಂಗೆ ಆಗ್ತಿರ್ಬೇಕಾದ್ರೆ ಏನಾಗುತ್ತೆ ಅಂತಂದ್ರೆ ಇನ್ ದ ಇಯರ್ 2011 ಅಲ್ಲಿ ಬರೋ ಎಲೆಕ್ಷನ್ ಅಲ್ಲಿ ಆಂಗ್ ಸಾನ್ ಸೂಚಿ ಅವ್ರು ಏನಾಗುತ್ತೆ ಅಂತಂದ್ರೆ ಅವ್ರ ಪಾರ್ಟಿ ವಿಚ್ ಇಸ್ ನ್ಯಾಷನಲ್ ಲೀಗ್ ಆಫ್ ಡೆಮೋಕ್ರಸಿ, ಆ ಪಾರ್ಟಿಗೆ ತುಂಬಾನೇ ಯಾರೂ ಹಿಸ್ಟ್ರಿಯಲ್ಲೇ ನೋಡದೇ ಇರುವಂತ ವಿನ್ನಿಂಗ್ ಸಿಕ್ಕತ್ತೆ. ವಿಚ್ ಇಸ್ ಲೈಕ್ ವಿತ್ ಅ ವೆರಿ ಎಲ್ಲಾ ಸೀಟ್ಸ್ ಆಕ್ಯುಪೈ ಮಾಡ್ಕೊಂಡು ಅವರು ಮೆಜಾರಿಟಿ ವಿನ್ನಿಂಗ್ಸ್, ಐ ಮೀನ್ ಇಟ್ಸ್ ಅ ವೆರಿ ಬಿಗ್ ಮೆಜಾರಿಟಿ ವಿನ್ನಿಂಗ್ ಅಲ್ಲಿ ಅವ್ರು ವಿನ್ ಆಗ್ತಾರೆ. ಬೇರೆ ಆಪ್ಷನ್ ಇರೋದಿಲ್ಲ ಮಿಲಿಟರಿ ಅವ್ರಿಗೆ, ಇದನ್ನ ಬಿಟ್ಕೊಡ್ಲೇಬೇಕಾಗತ್ತೆ. ಬಟ್ ಆಗ್ಲೂ ಏನ್ ಮಾಡ್ತಾರೆ ಅಂತಂದ್ರೆ ಇವ್ರನ್ನ, ಐ ಮೀನ್ ಅಟ್ಲೀಸ್ಟ್ ನಮ್ಮ ಕೈಯಿಂದ ಹೋದ್ರೂ ಪರವಾಗಿಲ್ಲ ಪವರ್ಸ್, ಬಟ್ ಆಂಗ್ ಸಾನ್ ಸೂಚಿ ಅವ್ರ ಕೈಯಲ್ಲಿ ಹೋಗ್ಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ, ಜಸ್ಟ್ ಬಿಕಾಸ್ ಅವರು UK ಅಲ್ಲಿ ಒಬ್ಬರನ್ನ ಮದುವೆ ಮಾಡ್ಕೊಂಡಿದ್ರಲ್ಲ, ಸೊ ಅವ್ರ ಮಕ್ಳಿದಾರಲ್ವಾ, ಅವ್ರ ಮಕ್ಳೆಲ್ಲ ಯುನೈಟೆಡ್ ಸ್ಟೇಟ್ಸ್, ಐ ಮೀನ್ UKಗೆ ಬಿಲಾಂಗ್ ಆಗ್ತಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ದೇ ಡೋಂಟ್ ಹ್ಯಾಂಡ್ ಓವರ್ ದ ಕಂಟ್ರೋಲ್ ಟು ಆಂಗ್ ಸಾನ್ ಸೂಚಿ. ಸೊ ಇಷ್ಟಾದ್ರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಆಂಗ್ ಸಾನ್ ಸೂಚಿ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ
ಅವರ ಪಾರ್ಟಿಲೇ ಇದ್ದಿದ್ದೊಬ್ಬರನ್ನ ಪ್ರೆಸಿಡೆಂಟ್ ಮಾಡಿ ಇವರು ಜೊತೆಲೇ ವರ್ಕ್ ಮಾಡಿ, ಸೊ ಈವನ್ ಶೀಲ್ ಕಂಟಿನ್ಯೂ ಸರ್ವಿಂಗ್ ದ ನೇಷನ್, ಲೈಕ್ ಕಂಟಿನ್ಯೂ ಸರ್ವಿಂಗ್ ದ ಪೀಪಲ್, ಅಲ್ಲೇ ಕಂಟಿನ್ಯೂ ಮಾಡ್ತಾ ಇರ್ತಾರೆ. ಹಿಂಗೆ ಆಗ್ತಿರ್ಬೇಕಾದ್ರೆ ಏನಾಗುತ್ತೆ ಅಂತಂದ್ರೆ, ಸೊ ಇದೆಲ್ಲ ಒಂದ್ ಕಡೆ ಆಂಗ್ ಸಾನ್ ಸೂಚಿ ಅವರು ಇದನ್ನೆಲ್ಲ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಸೊ ಈಗ ರೀಸೆಂಟ್ ಆಗಿ ಆಮೇಲೆ ಅದಾದ್ಮೇಲೆ ಕಂಟಿನ್ಯೂಸ್ ವಿಕ್ಟ್ರಿನೇ ಅವ್ರಿಗೆ, ಲೈಕ್ 2020 ಬರೋ ಎಲೆಕ್ಷನ್ಸ್ ಅಲ್ಲಿ ಮತ್ತೆ ಆಂಗ್ ಸಾನ್ ಸೂಚಿ ಅವರು ತುಂಬಾನೇ ದೊಡ್ಡ ವಿಜೃಂಭಣೆಯ ವಿಕ್ಟ್ರಿ ಹೊಂತಾರೆ. ಸೊ ಅಷ್ಟು ದೊಡ್ಡ ಮತ್ತೆ ಒಂದು ದೊಡ್ಡ ವಿನ್ನಿಂಗ್ಸ್ ಎಲ್ಲ ಆಗಿದ ತಕ್ಷಣ ಇದನ್ನೆಲ್ಲ ನೋಡಿದ್ ಇವ್ರಿಗೆ ಏನ್ ಅನ್ಸುತ್ತೆ ಅಂತಂದ್ರೆ, ಎಲ್ಲೋ ಒಂದ್ ಕಡೆ ಇವ್ರ ಹತ್ರ ಇರೋ ಪವರ್ಸ್ ಎಲ್ಲ ಕಂಪ್ಲೀಟ್ ಆಗಿ ಎಲ್ಲೋ ಡಿಟೈಂಡ್ ಆಗ್ಬಿಡುತ್ತೆ ಅನ್ನೋ ಒಂದು ಬೈಕೋಸ್ಕರ ಏನ್ ಮಾಡ್ತಾರೆ ಅಂತಂದ್ರೆ, ಆಂಗ್ ಸಾನ್ ಸೂಚಿ ಅವ್ರನ್ನ ಆನ್ ಫೆಬ್ 1st 2021 ಮತ್ತೆ ಹೌಸ್ ಅರೆಸ್ಟ್ ಮಾಡ್ತಾರೆ. ಅಂಡ್ ಇಮಿಡಿಯೇಟ್ ಗೆ ಆನ್ ದ ಸೇಮ್ ಡೇ ಮಿಲಿಟರಿ ಕ್ಯೂನ ಆರ್ಡರ್ ಮಾಡ್ತಾರೆ. ಮಿಲಿಟರಿ ಕ್ಯೂ ಇಸ್ ಅ ಸಿಚುವೇಶನ್ ವೇರ್ ಒಂದು ಮಿಲಿಟರಿ ಫೋರ್ಸಸ್ ಏನ್ ಮಾಡ್ತಾರೆ ಅಂತಂದ್ರೆ, ಕಂಪ್ಲೀಟ್ ಅಥಾರಿಟಿನ ಅವರು ಹ್ಯಾಂಡ್ ಓವರ್ ಮಾಡ್ಕೋತಾರೆ ಅಂಡ್ ಕಂಪ್ಲೀಟ್ ದೇಶನ ಆ ಪರ್ಟಿಕ್ಯುಲರ್ ಟೈಮಲ್ಲಿ ನಡೀತಿರುವಂತ ಒಂದು ಯಾವುದೇ ಪ್ರಾಬ್ಲಮ್ ಆಗಿರ್ಬೋದು ಅದನ್ನ ಸಾಲ್ವ್ ಮಾಡ್ತಾರೆ ಅವ್ರು ಬಂದ್ಬಿಟ್ಟು. ಅದೇ ಮಿಲಿಟರಿ ಕ್ಯೂ ಅಂತ ಹೇಳ್ತಾರೆ. ಇವರೇ ಆಂಗ್ ಸಾನ್ ಸೂಚಿ ಅವ್ರನ್ನ ಹೌಸ್ ಅರೆಸ್ಟ್ ಮಾಡ್ತಾರೆ. ಹೌಸ್ ಅರೆಸ್ಟ್ ಮಾಡಿದ ತಕ್ಷಣ ಇಮಿಡಿಯೇಟ್ ಆಗಿ ಮಿಲಿಟರಿ ಕ್ಯೂ ಆರ್ಡರ್ ಮಾಡ್ತಾರೆ. ಸೊ ಇವಾಗ ಏನಾಗುತ್ತೆ ಅಂತಂದ್ರೆ, ಈ ಮಿಲಿಟರಿ ಕ್ಯೂ ಬಂದ್ಬಿಟ್ಟು ನಾನು ಹೇಳ್ದಂಗೆ ಫೆಬ್ 2021 ಇದನ್ನ ಜಾರಿ ಮಾಡ್ತಾರೆ. ಜಾರಿ ಮಾಡಿದಾಗ ಏನಾಗುತ್ತೆ ಅಂದ್ರೆ, ಆನ್ ಫೆಬ್ 19, 2021 ಎ ಗರ್ಲ್ ನೇಮ್ಡ್, ಒಂದು ಹುಡುಗಿ ಮ್ಯಾ ಥ್ಯೂ ಖೈನ್ ಅಂತ, ಅವ್ರ ಹೆಸರು ಮ್ಯಾ ಥ್ಯೂ ಖೈನ್, ಸಾರಿ ಐ ಆಮ್ ನಾಟ್ ವೆರಿ ಶೋರ್ ಇಫ್ ಐ ಆಮ್ ಪ್ರೊನೌನ್ಸಿಂಗ್ ಇಟ್ ಕರೆಕ್ಟ್ಲಿ. ಅವ್ರನ್ನ ಏನ್ ಮಾಡ್ತಾರೆ ಅಂತಂದ್ರೆ, ನಡು ರಸ್ತೆಯಲ್ಲಿ ಎಲ್ಲರೂ ಪ್ರೊಟೆಸ್ಟ್ ಮಾಡ್ತಿರ್ಬೇಕಾದ್ರೆ ಹೆಡ್ ಶಾಟ್ ಅಲ್ಲಿ ಸಾಯಿಸ್ತಾರೆ. ವಿಚ್ ಇಸ್ ಅ ವೆರಿ ವೆರಿ ಇನ್ಸೇನ್ ಥಿಂಗ್. ಲೈಕ್ ಒಂದು ಪರ್ಟಿಕ್ಯುಲರ್ ಜನಗಳು ಡೆಮೋಕ್ರಸಿಗೋಸ್ಕರ ಅವರ ಲೀಡರ್ನ ಹೌಸ್ ಅರೆಸ್ಟ್ ಮಾಡಿದ್ದಾರೆ. ಅದಕ್ಕೋಸ್ಕರ ಹೇಗಾದ್ರೂ ಬಿಟ್ಬಿಡಿ ಅಂತ ಕೇಳ್ಬಿಟ್ಟು ತುಂಬಾ ಹೋರಾಟ ಮಾಡ್ತಿದ್ದಾರೆ. ಆ ಹೋರಾಟ ಮಾಡ್ತಿರುವಂತ ಒಂದು ಟೈಮಲ್ಲಿ ಮಿಲಿಟರಿ, ಜಸ್ಟ್ ಬಿಕಾಸ್ ಆಫ್ ದ ಮಿಲಿಟರಿ ಕ್ಯೂ, ಇವರು ಆ ಹುಡುಗಿನ ಹೆಡ್ ಶಾಟ್ ಅಲ್ಲಿ ಅವ್ರನ್ನ ಸಾಯಿಸ್ಬಿಡ್ತಾರೆ. ಇದಾಗಿದ ತಕ್ಷಣ ಏನ್ ಮಾಡ್ತಾರೆ ಅಂತಂದ್ರೆ, ಸ್ವಲ್ಪ ಕಡೆ ಮಾತ್ರನೇ ಆಗ್ತಿದ್ದಂತ ಈ ಒಂದು ಟೋಟಲ್ ಪ್ರೊಟೆಸ್ಟು ಎಲ್ಲಾ ಕಡೆನೂ ಸ್ಟಾರ್ಟ್ ಆಗುತ್ತೆ. ಕಂಟ್ರಿನೇ ಏನಾಗುತ್ತೆ ಅಂತಂದ್ರೆ, ಇದ್ರ ಮೇಲೆ ಮಿಲಿಟರಿ ಅವ್ರ ಮೇಲೆ ರಿವರ್ಸ್ ಆಗ್ತಾರೆ, ಎದುರು ನಿಂತು ಅದ್ರ ಬಗ್ಗೆ ಪ್ರೊಟೆಸ್ಟ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಇಟ್ಸ್ ಬೀನ್ ಆಲ್ಮೋಸ್ಟ್ 2 months ಫ್ರಮ್ ಫೆಬ್ 1st to April 3rd. ಇವಾಗವರೆಗೂ ಆನ್ ಎ ಡೈಲಿ ಬೇಸಿಸ್ ಬೆಳಿಗ್ಗೆ ಸಂಜೆ ರಾತ್ರಿ ಯಾವುದು ನೋಡಿದರೆ ವಯೋಲೆನ್ಸ್ ನಡೀತಾನೆ ಇದೆ ಇನ್ ಮಯನ್ಮಾರ್. ಇದು ಅಲ್ಲಿ ಮಯನ್ಮಾರ್ ಅಲ್ಲಿ ಇರುವಂತಹ ಒಂದು ಕರೆಂಟ್ ಸಿಚುವೇಶನ್. ಇಲ್ಲಿವರೆಗೂ ಆಸ್ ಪರ್ ದ ರಿಪೋರ್ಟ್ಸ್ ಮೋರ್ ದೆನ್ 550 ಮೆಂಬರ್ಸ್, ಲೈಕ್ 550 ಜನಕ್ಕೆ ಮೇಲೆ ಸಾಯಿಸಿದ್ದಾರೆ. ಆ 550 ಜನಗಳ ಮಧ್ಯೆ 46 ಮಕ್ಕಳು ಕೂಡ ಇದ್ರು ಅಂತ ಹೇಳ್ತಿದ್ದಾರೆ. ಇಷ್ಟು ಜನನ ಸಾಯಿಸಿದ್ದಾರೆ. ಪ್ಲಸ್ 2751 ಮೆಂಬರ್ಸ್, ಲೈಕ್ 2751 ಜನಗಳನ್ನ, ಆಲ್ಮೋಸ್ಟ್ 2700 ಮೆಂಬರ್ಸ್ನ ಕಸ್ಟಡಿಗೆ ಅರೆಸ್ಟ್ ಮಾಡಿ ಇಟ್ಕೊಂಡಿದ್ದಾರೆ ಮಿಲಿಟರಿ ಕಡೆಯಿಂದ ಮಯನ್ಮಾರ್ ಅಲ್ಲಿ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಇದು ಅಲ್ಲಿರುವಂತ ಒಂದು ತುಂಬಾನೇ ವರ್ಸ್ಟ್ ಸಿಚುವೇಶನ್, ಇವತ್ತಿನವರೆಗೂ ನಡೀತಿರುವಂತ ಒಂದು ವರ್ಸ್ಟ್ ಸಿಚುವೇಶನ್. ಇಷ್ಟು ಮಾತ್ರ ಅಲ್ಲ, ಫ್ರಮ್ ದ ಡೇ 1 ಆಫ್ ದಿಸ್ ಮಿಲಿಟರಿ coup, ಈ ಮಿಲಿಟರಿ coup ಆಗಿ ಆಲ್ಮೋಸ್ಟ್ 2+ months ಆಯಿತು. ಫ್ರಮ್ ದ ಡೇ 1 ಇಂದ ಫೆಬ್ 1st ಇಂದ ಏನಾಗ್ತಿದೆ ಅಂತಂದ್ರೆ, ಫಸ್ಟು ವಾಟ್ಸಪ್ ಸರ್ವಿಸಸ್ನ ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡ್ತಾರೆ. ಫೇಸ್ಬುಕ್ ಸರ್ವಿಸಸ್, ಇನ್ಸ್ಟಾಗ್ರಾಮ್ ಸರ್ವಿಸಸ್, ಕಂಪ್ಲೀಟ್ ಸೋಷಿಯಲ್ ಮೀಡಿಯಾ ಸರ್ವಿಸಸ್ ಏನೇನಿತ್ತು ಆ ಪರ್ಟಿಕ್ಯುಲರ್ ಕಂಟ್ರಿಯಲ್ಲಿ ಎಲ್ಲದನ್ನೂ ಕ್ಲೋಸ್ ಮಾಡ್ತಾರೆ. ಈಗ ಆನ್ ಫೆಬ್ 1st ಕಂಪ್ಲೀಟ್ ಕಂಟ್ರಿಯಲ್ಲಿ ಇಂಟರ್ನೆಟ್ನ ಬ್ಲಾಕ್ ಮಾಡಿ, ಇಂಟರ್ನೆಟ್ ಯೂಸೇಜೇ ಇರಬಾರ್ದು ಅಂತ ಹೇಳಿ ಮಿಲಿಟರಿ ಕಡೆಯಿಂದ ಎಲ್ಲ ಒಂದು ಆರ್ಗನೈಸೇಷನ್ಸ್ಗೆ ಹೋಗಿ, ಎಲ್ಲ ಒಂದು ಮೇನ್ ಆರ್ಗ್ಸ್ಗೆ ಹೋಗ್ಬಿಟ್ಟು ಇವಾಗ ಕಂಪ್ಲೀಟ್ ಇಂಟರ್ನೆಟ್ಸ್ನೇ ಬ್ಲಾಕ್ ಮಾಡಿ ಇಟ್ಟಿದ್ದಾರೆ. ಇದು ಮಯನ್ಮಾರಲ್ಲಿ ನಡೀತಾ ಇರುವಂತ ಒಂದು ಕಠಿಣವಾದ ಸಿಚುವೇಶನ್. ಒಂದು ಸೇಮ್ಲಿ ನೀವು ನನ್ನ ಕೇಳಬಹುದು, ಇಷ್ಟೆಲ್ಲ ನಡೀತಿದ್ರು ಬೇರೆ ಕಂಟ್ರೀಸ್ ಎಲ್ಲ ಏನ್ ಮಾಡ್ತಿದ್ದಾರೆ, ಸುತ್ತಮುತ್ತ ಇರೋ ಕಂಟ್ರೀಸ್ ಆಗಿರ್ಬೋದು, ಮೇ ಬಿ ಥೈಲ್ಯಾಂಡ್ ಆಗಿರ್ಬೋದು, ಆಸ್ಟ್ರೇಲಿಯಾ, ಚೈನಾ, ಇಂಡಿಯಾ, ನಾವೆಲ್ಲ ಹೋಗಿ ಅವ್ರಿಗೆ ಹೆಲ್ಪ್ ಮಾಡ್ಬೋದಲ್ವಾ, ಯಾಕೆ ನಾವ್ ಯಾರು ಏನೂ ಕೇಳ್ತಿಲ್ಲ, ಅಷ್ಟೊಂದು ಹೆಲ್ಪ್ಲೆಸ್ ಇದೀವ ಅಂತ ಕೇಳಿದ್ರೆ ಮಾಡಬಹುದು. ಬಟ್ ಇದನ್ನ ಮಾಡೋದಕ್ಕಿಂತ ಮುಂಚೆ ನಮ್ ಸುತ್ತಮುತ್ತ ಇರೋ ಕಂಟ್ರೀಸ್ ಎಲ್ಲ ಏನ್ ಮಾಡ್ತಿದ್ದಾರೆ, ಅದ್ರ ಬಗ್ಗೆ ಹೆಂಗ್ ರಿಯಾಕ್ಟ್ ಮಾಡ್ತಿದ್ದಾರೆ ಅಂತ ತಿಳ್ಕೊಳೋದಕ್ಕಿಂತ ಮುಂಚೆ, ನಾನು ಇಷ್ಟೊತ್ತು ನಿಮ್ಗೆ ಹೇಳಿದ ಮಾತ್ರನೇ ಸ್ಟೋರಿ ಅಲ್ಲ, ದ ಆಕ್ಚುಯಲ್ ಸ್ಟೋರಿ ಈಸ್ yet to start. The actual story is not that Myanmar ivaga ee particular situation allide. The actual story was incident which occurred in 2017 and it's Rohingya crisis. ಈ ರೋಹಿಂಗ್ಯಾ ಕ್ರೈಸಿಸ್ ಬಗ್ಗೆ ಮಾತಾಡಬೇಕು ಅಂತಂದ್ರೆ
ಮೇ ಬಿ ಲೈಕ್ ಇದಕ್ಕೆ ಇನ್ನೊಂದು ಎಪಿಸೋಡೇ ಮಾಡಬೇಕಾಗುತ್ತೆ. ಡೆಫಿನೆಟ್ಲಿ ಐ ಕಮ್ ಬ್ಯಾಕ್ ವಿತ್ ಅನ್ ಎಪಿಸೋಡ್ ಆರ್ ಐ ಕಮ್ ಬ್ಯಾಕ್ ವಿತ್ ಅನ್ ಅನದರ್ ವಿಡಿಯೋ ಆನ್ ರೋಹಿಂಗ್ಯಾ ಕ್ರೈಸಿಸ್. ಆಗ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ರೋಹಿಂಗ್ಯಾ ಕ್ರೈಸಿಸ್ ಅಂದ್ರೆ ಏನು, ಅದ್ರ ಬಗ್ಗೆ ಏನಾಗಿತ್ತು, ಆ್ಯಂಡ್ ಆ ಪರ್ಟಿಕ್ಯುಲರ್ ಟೈಮಲ್ಲಿ ಆಂಗ್ ಸಾನ್ ಸೂಚಿ ಅವರು ಏನು ಮಾಡಿದ್ರು ಏನು ಮಾಡಲಿಲ್ಲ, ಎಂತಕ್ಕೆ ಇವಾಗ ಈ ಒಂದು ಪರ್ಟಿಕ್ಯುಲರ್ ಸಿಚುವೇಶನಲ್ಲಿ ಆ ಕಂಟ್ರಿ ಇದೆ ಅನ್ನೋದನ್ನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಮಾಡ್ತಾ ನಿಮ್ಗೆ ಹೇಳ್ತೀನಿ ಅಂತ ಹೇಳ್ತಾ ಐ ಆಮ್ ಎಂಡಿಂಗ್ ದಿಸ್ ವಿಡಿಯೋ ವಿತ್ ಲಾಡ್ ಆಫ್ ಸಾರೋ ಆ್ಯಂಡ್ ಗ್ರೀಫ್. ಆದಷ್ಟು ಬೇಗ ಮ್ಯಾನ್ಮಾರಲ್ಲಿ ಒಂದು ಪೀಸ್ಫುಲ್ ಸಿಚುವೇಶನ್ ಕ್ರಿಯೇಟ್ ಆಗಲಿ ಅಂತ ಹೇಳ್ತಾ ಐ ಆಮ್ ಎಂಡಿಂಗ್ ದಿಸ್ ವಿಡಿಯೋ. ಬಾಯ್, ಟೇಕ್ ಕೇರ್, ಬಿ ಇನ್ ಟಚ್, ಆ್ಯಂಡ್ ದ ನೇಮ್ ಇಸ್ ವೆಂಕಟೇಶ್ ಶ್ರೀನಿವಾಸ್. ಬಾಯ್.